ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನು ಅಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನಸ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ. ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನು ಅಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನಸ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ. ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನು ಅಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನಸ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ. ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನು ಅಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನಸ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ. ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನು ಅಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನಸ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ. ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವ್ರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್
ಬೋರ್ಡ್ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ ಈ ಹೋರಾಟದಿಂದ ಇವತ್ತ ಬೀದರ್ ಹಿಡ್ಕೊಂಡೆ ಬೆಂಗಳೂರು ತನ ಮೈಸೂರು ತನ ಎಲ್ಲರೂ ಏನದ ಗೆದ್ದವರು. ನೀವು ಯಾರೋ ಒಂದು ಸಮುದಾಯದ ಓಟ್ ತಗೊಂಡು ಗೆದ್ದಿಲ್ಲ. ಎಷ್ಟು ಅನ್ಯಾಯ ನಡೀತಾ ಇದೆ. ವಕ್ಫ್ ಬೋರ್ಡ್ ನಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇವತ್ತು ಮಕ್ತಂಗೇರಿ ಅನ್ನೋದು ಇವತ್ತು ಅದನ್ನ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಏನದ ಕಾಂಗ್ರೆಸ್ ಸರ್ಕಾರವು ಬಂದಾಗೆಲ್ಲದ ಈ ವಕ್ಫ್ ಬೋರ್ಡ್ ಏನದ ಮನ್ಸಿಗೆ ಬಂದಾಗ ಏನದ ಪವರ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾಜಿ ಎಲ್ಲರ ಬಂಧುರಿಗೆ ಏನದ ನೀವು ಯಾರು ಹೆದರಬೇಕಾಗಿಲ್ಲ. ಈ ಕಮಿಟಿ ಜೊತೆ ಪೂರಾ ಭಾರತೀಯ ಜನತಾ ಪಾರ್ಟಿ ಇದೆ. ಏನದ ಈ ಕಮಿಟಿ ಜೊತೆ ಕೇಂದ್ರ ಸಪೋರ್ಟ್ ಇದೆ. ಇದು ವಿಶೇಷವಾಗಿ ವಕ್ಫ್ ಬೋರ್ಡ್ ತೆಗಿಬೇಕಂತ ನರೇಂದ್ರ ಮೋದಿ ಅವರು ಏನದ ಕಾನೂನು ಚೇಂಜ್ ಮಾಡ್ಬೇಕಂತ ನಡೆಸಿದಾರ. ಆಗ್ಬೇಕು. ನೀವು ತಿಳ್ಕೊರಿ, ಬಹಳಷ್ಟು ಪತ್ರಿಕೆ ಬಂದಿದೆ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು ನಾನು ಓದಿನಿ. ಎಷ್ಟು ಕಾಂಗ್ರೆಸ್ ನಾಯಕರ ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ಫ್ ಬೋರ್ಡ್ ಏನದ ಆಸ್ತಿ ಹೊಡೆದ್ರೆ ಕಾಂಗ್ರೆಸ್ ನಾಯಕರ